ಶ್ರೀರಾಮಕೃಷ್ಣರ ಮಾನಸ ಪುತ್ರ ಸ್ವಾಮಿ ಬ್ರಹ್ಮಾನಂದರು. ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ. ಶ್ರೀರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮಿಕ ಮಾನಸ ಪುತ್ರ ಸ್ವಾಮಿ ಬ್ರಹ್ಮಾನಂದರು ಅಂತ ಚಳ್ಳಕೆರೆಯ ತ್ಯಾಗರಾಜ ನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ತ್ಯಾಗರಾಜ ನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಸ್ವಾಮಿ ಬ್ರಹ್ಮಾನಂದರ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ಬ್ರಹ್ಮಾನಂದರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ರಾಖಾಲ ಮತ್ತು ಮುತ್ತುರಾಜು ಮಹಾರಾಜ ಎಂದರೆ ಪ್ರಸಿದ್ಧರಾದ ಸ್ವಾಮಿ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ 16 ಮಂದಿ ನೇರ ಸನ್ಯಾಸಿ ಶಿಷ್ಯರಲ್ಲಿ ಮೊದಲಿಗರಾಗಿ ರಾಮಕೃಷ್ಣ ಮಹಾಸಂಘದ ಮೊದಲ ಸಂಘ ಗುರುಗಳಾಗಿ ಸದಾ ಬ್ರಹ್ಮಭಾವನದಲ್ಲಿ ಇರ್ತಾ ಇದ್ರು ಅವರು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಅವರು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳ ಬಗ್ಗೆ ಮಾತನಾಡಿದರು. ಸಂಕ್ರಾಂತಿ ಹಬ್ಬ ಕೇವಲ ಎಳ್ಳು ಬೆಲ್ಲ ಹಂಚುವ ಹಬ್ಬವಲ್ಲ, ಇದು ಭಾರತೀಯ ಸನಾತನ ವಿಜ್ಞಾನ, ಖಗೋಳಶಾಸ್ತ್ರದ ಅದ್ಭುತ ಸಂಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ. ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥ ಬದಲಿಸುವ ಕಾಲವಾಗಿದೆ ಎಂದರು. ಜಯಂತ್ಯೋತ್ಸವದ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ವಿಶೇಷ ಭಜನೆ ಮತ್ತು ಯತಿಶಂ ಸಿದ್ದಾಪುರ ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡ್ತಾ ಲೋಕದಾಚೆಯ ಬೆಳಕು ಎಂಬ ಅಧ್ಯಯನವನ್ನು ವಾಚಿಸಿ ಅರ್ಥ ವಿವರಣೆ ನೀಡಿದರು. ಜಯಂತ್ಯೋತ್ಸವದಲ್ಲಿ ಶ್ರೀಮತಿ ಎಂ ಲಕ್ಷ್ಮೀದೇವಮ್ಮ, ಸುವರ್ಣಮ್ಮ, ಸುನೀತಾ, ಅನ್ಸೂಯ, ರಾಘವೇಂದ್ರ, ಸರಸ್ವತಿ, ರಾಜು, ಸರಸ್ವತಿ, ಗೀತಾ, ಸುಂದರೇಶ್, ದೀಕ್ಷಿತ್ ಪಾಲ್ಗೊಂಡಿದ್ದರು. ವರದಿ ಯತಿಶಂ ಸಿದ್ದಾಪುರ, ಚಳ್ಳಕೆರೆ. ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ರಾಮಚಂದ್ರ ಚರಣೋ ಮನಸಾ ಸ್ಮರಾಮಿ, ಶ್ರೀರಾಮಚಂದ್ರ ಚರಣೋ ವಚಸಾ ಗೃಣಾಮಿ, ಶ್ರೀರಾಮಚಂದ್ರ ಚರಣೋ ಶಿರಸಾ ನಮಾಮಿ, ಶ್ರೀರಾಮಚಂದ್ರ ಚರಣೋ ಶರಣಂ ಪ್ರಪದ್ಯೆ. ಮಾತಾ ರಾಮೋ ಮದ್ದಿತಾ ರಾಮಚಂದ್ರಃ, ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ, ಸರ್ವಸ್ವಮೇ ರಾಮಚಂದ್ರೋ ದಯಾಲೋರ್, ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ, ದಕ್ಷಿಣೆ ಲಕ್ಷ್ಮಣೋ ಯಸ್ಯ ವಾಮೇ ತು ಜನಕಾತ್ಮಜ, ಪುರತೋ ಮಾರುತಿರಸ್ಯ ತಂ ವಂದೇ ರಘುನಂದನಂ, ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ, ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಮನೋಜವಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ವಾತಾತ್ಮಜಂ ವಾನರಾಯುಧಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ, ಆರುಲ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲ. ಅವರ ಜೀವನದಲ್ಲಿ ದೈವಿ ಶ್ರದ್ಧೆ, ಭಗವತ್ ಪ್ರೇಮ, ವಿವೇಕ ಪ್ರಜ್ಞೆ ಎಲ್ಲರೂ ಇದನ್ನು ಪಡೆದುಕೊಂಡರು. ಒಂದನೆಯದಾಗಿ ಭಗವಂತ ಇದ್ದಾನೆ. ಭಗವಂತನನ್ನು ಸಮೀಪಿಸಲು ಬಹಳಷ್ಟು ಮಾರ್ಗಗಳಿವೆ. ಅವನನ್ನು ತಲುಪಲು ಆಧ್ಯಾತ್ಮಿಕ ಮಾರ್ಗ ಇದೆ, ಭಜನೆ ಮಾಡುವಂಥ ಮಾರ್ಗವಿದೆ, ಭಕ್ತಿ ಮಾರ್ಗವಿದೆ, ಮುಂತಾದವು ನಾವು ನಮ್ಮ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಡೆದಿದ್ದೇವೆ ಎಂದು ಮುಂದುವರೆದರೆ ಕೃಷ್ಣನು ಕಾಳಿಯಲ್ಲಿ ಪ್ರಾರ್ಥಿಸುವ ಒಬ್ಬ ಪರಿಶುದ್ಧ ಹೃದಯವಂತ ಬಾಲಕನನ್ನು ಕಳಿಸಿಕೊಡು. ಪಂಚಮುಖಿಯಲ್ಲಿ ರಾಮಕೃಷ್ಣರು ಕುಳಿತಿರುವಾಗ ಮಾತೆ ಕಾಳಿ ಅವರ ತೊಡೆಯ ಮೇಲೆ ಪುಟ್ಟ ಮಗುವಾಗಿ ಕೂತ್ಕೊಳ್ತಾಳೆ. ಅವರ ತೊಡೆ ಮೇಲೆ ಆಧ್ಯಾತ್ಮಿಕವಾಗಿ ತಪಸ್ ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಕಾಳಿನೇ, ಸಾಕ್ಷಾತ್ ಕಾಳಿನೇ ಮಗುವಾಗಿ ಅವರ ತೊಡೆ ಮೇಲೆ ಕೂತ್ಕೊಂಡು, ನಿನ್ನ ಆಧ್ಯಾತ್ಮಿಕ ಪುತ್ರ ಪರಮ ದರ್ಶನವನ್ನು ತೋರಿಸುವವನು ಗಂಗೆಯ ದಡದ ಮೇಲೆ ನಿಂತಿರುತ್ತಾನೆ. 1000 ದಳದ ಕಮಲ ಅರಳಿದಂತೆ ಅದರ ನಡುವೆ ಕಿಶೋರಿ ಬಾಲಕರು ನರ್ತನ ಮಾಡುತ್ತಿದ್ದಾರೆ. ಅವರೇ ಶ್ರೀಕೃಷ್ಣ ಮತ್ತು ರಾಖಾ. ಅವರಿಗೆ ಹಂಗೆ ಕಂಡಂತಾಗುತ್ತೆ ಅಂತ ಅವರು ತಪಸ್ಸಿಗೆ ಕೂತ್ಕೊಂಡಾಗ ಹಂಗೆ ಕಾಣುತ್ತೆ ಅವರಿಗೆ. ಕೃಷ್ಣ ಮತ್ತು ರಾಖಾಲ ಇಬ್ಬರು ಕಾಣ್ತಾರೆ. ರಾಖಾಲ ಅಂದರೆ ಬ್ರಹ್ಮಾನಂದಜಿ. ಕೃಷ್ಣ ಬೃಂದಾವನದಲ್ಲಿ ಅವತರಿಸಿದಾಗ ಮಕ್ಕಳಲ್ಲಿ ಒಬ್ಬರಾದ ರಾಖಾಲನೂ ಇದ್ದ. ಬಂಗಾಳಿಯಲ್ಲಿ ರಾಖಾಲ ಎಂದರೆ ಗೊಲ್ಲ ಬಾಲಕ, ಅವರ ಭಾಷೆಯಲ್ಲಿ ರಾಖಾಲ ಅಂದರೆ ಗೊಲ್ಲ ಬಾಲಕ. ಅವನೇ ರಾಖಾಲನೇ ನಮ್ಮ ಮಾನಸ ಪುತ್ರ. ಅವನೇ ಸ್ವಾಮಿ ಬ್ರಹ್ಮಾನಂದಜಿ ಆಗಿರುತ್ತಾರೆ. ಅವರೇ ಸಂಘಗುರು. ಅವರೇ ಸಂಘದ ಮೊದಲನೆಯ ಗುರು. 22 ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿಕೊಂಡು ಹೋದಂಥವರು. ಇವರಿಗೆ ಚಿಕ್ಕಂದಿನಿಂದಲೂ ದೇವರ ಬಗ್ಗೆ ಭಕ್ತಿ, ಭಜನೆಗಳು ಕೇಳುವುದರಲ್ಲಿ ವಿಶೇಷ ಆಸಕ್ತಿ ಇತ್ತು. ತನ್ಮಯತೆಯಿಂದ ಭಾವ ಸಮಾಧಿಗೆ ಹೋಗುತ್ತಿದ್ದರು. ಭಾವ ಸಮಾಧಿಗೆ ಅವು ಸಹ ನಿರ್ವಿಕಲ್ಪ ಸಮಾಧಿಗೆ ಹೋಗುತ್ತಿದ್ದರು. ಪರಿಶುದ್ಧವಾದ ಹೃದಯವಂತ ಹುಡುಗ. ಭಜನೆ ಕೇಳಲು ರಾಮಕೃಷ್ಣ ಇವನನ್ನು ರೂಮ್ ಒಳಗೆ ಕೂಡಿ ಹಾಕಿ ಬೀಗ ಹಾಕುತ್ತಿದ್ದರು. ಇವನು ಯಾವಾಗಲೂ ದಕ್ಷಿಣೇಶ್ವರಕ್ಕೆ ಹೋಗಿ ನಿನ್ನ ತಂದೆಯನ್ನು ಕರೆದುಕೊಂಡು ಬಾ ಎಂದು ಹೇಳ್ತಾರೆ. ನಿಮ್ಮ ಅಪ್ಪನ ಕರ್ಕೊಂಡು ಬಾ ನೋಡ. ಇವನು ದಕ್ಷಿಣೇಶ್ವರಕ್ಕೆ ಹೋಗ್ತಾನಲ್ಲ, ಆಗಲೆಲ್ಲ ಸನ್ಯಾಸಿ ಆಗ್ಬಿಡ್ತಾನಂತ ಆಗಲೆಲ್ಲ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದ.
ಕರೆದುಕೊಂಡು ಬರುತ್ತಾನೆ. ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಭಜನೆ ಪ್ರವಚನವನ್ನು ಕೇಳಲು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಹಳ ಜನ ಭಕ್ತಾದಿಗಳನ್ನು ನೋಡಿ ನನ್ನ ಮಗ ಇಂತಹ ಒಳ್ಳೆಯ ಸ್ಥಳಕ್ಕೆ ಬರುವನೆಂದು ಸಂತೋಷಪಟ್ಟರು. ಲಾಯರಾಗಿದ್ದ ಅವರು ಇಲ್ಲಿಗೆ ಬಂದು ಹೋದ ಮೇಲೆ ಒಂದಾದ ಮೇಲೆ ಒಂದರಂತೆ ಕೇಸುಗಳನ್ನು ಗೆದ್ದರು. ಅವರು ಶ್ರೀರಾಮಕೃಷ್ಣನ ಮಹಿಮೆ ಎಂದುಕೊಂಡರು. ಮಗ ಅಲ್ಲಿಗೆ ಹೋಗುವುದರಿಂದ ರಾಕಾರನಿಗೆ ಆಧ್ಯಾತ್ಮಿಕ ವಿಕಾಸ ಆಗುತ್ತೆ. ಯಾವಾಗಲೂ ಅವನ ತುಟಿಗಳು ಭಗವಂತನ ಸ್ಮರಣೆಯಲ್ಲಿರುತ್ತಾನೆ. ಬಾಹ್ಯ ಶೂನ್ಯವಾಗಿ ಬಿಡುತ್ತದೆ. ಆಗ ಅವನಿಗೆ 16-17 ವರ್ಷ ಅಷ್ಟೇ. ಅವನ ಹತ್ರ ಹೋಗ್ಬೇಕಾದ್ರೆ 14-15 ವರ್ಷ. ಇವನು ನಿತ್ಯ ಸಿದ್ಧಿ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಬಂದಿರುವಂಥ ಈಶ್ವರ ಕೋಟಿ ಎನ್ನುತ್ತಿದ್ದರು ರಾಮಕೃಷ್ಣ. ಅವರನ್ನು ಈಶ್ವರ ಕೋಟಿ ಎಂದು ಕರೀತಾ ಇದ್ದರು. ಶ್ರೀ ಗುರು ಶಿಷ್ಯರು ಆಧ್ಯಾತ್ಮಿಕ ಭಾವದಲ್ಲಿ ಒಂದಾಗುತ್ತಿದ್ದರು. ಶ್ರೇಷ್ಠ ತತ್ವಗಳನ್ನು ಬಳಸಿ ರಾಮಕೃಷ್ಣರವರಿಗೆ ಸಿದ್ಧರಾಗಿದ್ದರು. ರಾಕಾಲನಲ್ಲಿ ಕೆಲವು ಒಳ್ಳೆಯ ಪುಟ್ಟ ದೋಷಗಳಿದ್ದವು. ಮತ್ತು ಒಳ್ಳೆಯವೇ ಕೆಟ್ಟವಲ್ಲ, ದೋಷಗಳಿದ್ದವು. ಇವುಗಳನ್ನು ಶ್ರೀರಾಮಕೃಷ್ಣರು ತಿದ್ದಿದರು. ಒಂದು ಸಲ ಕಾಳಿ ದೇವಸ್ಥಾನದಿಂದ ಪ್ರಸಾದವನ್ನು ತರಲು ತರುವಾಗ ಪ್ರಸಾದ ತರ್ತಂತ ಕಾಳಿ ದೇವಸ್ಥಾನಕ್ಕೆ ಅಂತ ಚಿಕ್ಕವನು ತನ್ನ ದಾರಿಯಲ್ಲಿ ಬಾಯಿಗೆ ಹಾಕಿಕೊಂಡ ಬರುತ್ತಿದ್ದ. ಇದನ್ನು ನೋಡಿದ ರಾಮಕೃಷ್ಣರು ನಿನ್ನ ನಾಲಿಗೆಯ ಮೇಲೆ ಹಿಡಿತ ಇಲ್ಲವೇ ಎಂದು ಬೈದರು. ಮತ್ತೊಂದು ಸಲ ದಾರಿಯಲ್ಲಿ ರಾಕಾಲ ಬರುವಾಗ ಒಂದು ಕಾಯಿನ್ ಸಿಕ್ಕಿತು. ಚಿಕ್ಕ ಹುಡುಗ ಕಾಯಿನ್ ಸಿಗುತ್ತೆ. ಅದನ್ನು ರಾಕಾಲ ಬೇರೆಯವರಿಗೆ ದಾನವಾಗಿ ಕೊಟ್ಟನು. ಇದನ್ನು ಶ್ರೀರಾಮಕೃಷ್ಣರಿಗೆ ಧೈರ್ಯವಾಗಿ ಹೇಳ್ತಾನೆ, ನಾನು ದಾನ ಮಾಡದೆ ಅಂತ ಹೇಳುತ್ತಾನೆ. ಅದಕ್ಕೆ ಅವರು ಖಂಡಿಸಿದರು. ಸಿಕ್ಕಿದ್ದು ಕೊಡುವುದೇನು ನಿನ್ನ ದಾನವೇ? ನಿನ್ನ ದಾನವಾದರೆ ನೀನು ಸಂಪಾದನೆ ಮಾಡಿಕೊಡಬೇಕು ಅಂತ ಹೇಳಿದರು. ಈ ರೀತಿ ಸಣ್ಣ ಸಣ್ಣ ಇಂತಹ ಲೋಕದೋಷಗಳನ್ನು ಸಹ ತಿದ್ದಿದಂಥ ಮಹಾನುಭಾವರು ರಾಮಕೃಷ್ಣರು. ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿ ರಾಕಾಲ ಮೊದಲನೆಯದು ಒಂದು ವಿಶೇಷತೆ. ಅದು ಅಲ್ಲದೆ ಮತ್ತೆ ಸೈಂಟಿಫಿಕ್ ಆಗಿ ಇದು ಕಾಲದಲ್ಲಿ ಬದಲಾವಣೆ ಆಗುವಂಥ ದಿನ. ಆದ್ದರಿಂದ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳೋಣ. ಎಳ್ಳು ಬೆಲ್ಲ ಹಂಚುವ ಹಬ್ಬವಲ್ಲ. ಇದು ಭಾರತೀಯ ಸನಾತನ ವಿಜ್ಞಾನ ಖಗೋಳಶಾಸ್ತ್ರದ ಅದ್ಭುತ ಸಂಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ. ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಬರ್ತಾನಲ್ಲ ಸೂರ್ಯ, ಅದೇ ಒಂದು ವಿಶೇಷತೆ. ಖಗೋಳಶಾಸ್ತ್ರದ ಅದ್ಭುತ ಸಮಾಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ. ಇದರ ಹಿಂದಿನ ರಹಸ್ಯಗಳನ್ನು ಕೇಳಿದರೆ ಪ್ರತಿ ಭಾರತೀಯನಿಗೂ ಹೆಮ್ಮೆ ಎನಿಸುತ್ತದೆ. ಸಾವನ್ನೇ ಕಾಯುವಂತೆ ಮಾಡಿದ ಭಾರತೀಯ ವಿಜ್ಞಾನ. ಮಹಾಭಾರತದ ಪಿತಾಮಹ ಭೀಷ್ಮರು ಅರ್ಜುನನ ಬಾಣಗಳಿಂದ ಇಡೀ ದೇಹವನ್ನು ಇಡಿಲ್ಲದೆ ರಕ್ತ ಸೋರುತ್ತಿದ್ದರೂ ಬರೋಬ್ಬರಿ 58 ರಾತ್ರಿಗಳ ಕಾಲ ಪ್ರಾಣ ಬಿಡದೆ ಕಾದಿದ್ದರು. ಯಾರು? ದ್ರೋಣಾಚಾರ್ಯರ ಬಾಣಗಳಿಂದ 58 ದಿನ ಎಷ್ಟು ಪ್ರಾಣ ಬಿದ್ದರು. ಯಾಕೆ ಗೊತ್ತಾ? ಅವರಿಗೆ ಬೇಕಾಗಿದ್ದುದು ದಕ್ಷಿಣಾಯ ಎಂಬ ಕತ್ತಲಲ್ಲ. ದಕ್ಷಿಣಾಯದಲ್ಲಿ ಇರ್ತಾನೆ ಸೂರ್ಯ, ಅದಕ್ಕೆ ದಕ್ಷಿಣಾಯ ಎಂಬ ಕತ್ತಲಲ್ಲ. ಅವರಿಗೆ ಬೇಕಾಗಿದ್ದು ಉತ್ತರಾಯಣ ಎಂಬ ಸ್ವರ್ಗದ ಬಾಗಿಲು ತೆಗೆದಿದಂತಹ ದಿನ ಬೇಕೆಂದು ಆಸೆಯಾಗಿತ್ತು ಅವರಿಗೆ. ಸೂರ್ಯ ಮಕರ ರಾಶಿಗೆ ಬರುವವರೆಗೂ ಯಮನನ್ನೇ ತಡೆ ಹಿಡಿದು ನಿಲ್ಲಿಸಿದ ಈ ಫಲದ ಹೆಸರೇ ಮಕರ ಸಂಕ್ರಾಂತಿ. ಯಮನನ್ನೇ ತಡೆದು ನಿಲ್ಲಿಸ್ತಾರೆ ಭೀಷ್ಮರು. ನಾನು ಉತ್ತರಾಯಣ ಕಾಲದಲ್ಲೇ ನಾನು ಸಾಯಬೇಕು ಅಂತ. ಮಕರ ಸಂಕ್ರಾಂತಿಯ ಸಾವನ್ನೇ ಗೆದ್ದ. ಎರಡನೇದು, ಇದು ಜಗತ್ತಿನ ಏಕೈಕ ಸೈಂಟಿಫಿಕ್ ಹಬ್ಬ ಅಲ್ಲ. ಇದು ಏಕೈಕ ಹಬ್ಬ ಅಲ್ಲ. ಬೇರೆ ಹಬ್ಬಗಳಂತೆ ಇದರ ದಿನಾಂಕ ಬದಲಾಗುವುದಿಲ್ಲ. ಇದು ಪ್ರತಿದಿನ ಪ್ರತಿ ವರ್ಷವೇ ಬದಲಾಗುವುದಿಲ್ಲ. ಪ್ರತಿದಿನವಲ್ಲ, ಸಾಕ್ಷಾತ್ ಸೂರ್ಯನ ಚಲನೆಯನ್ನೇ ಆಧರಿಸಿದ ಹಬ್ಬ. ಸಾವಿರಾರು ವರ್ಷದ ಹಿಂದೆಯೇ ಟೆಲಿಸ್ಕೋಪ್ ಇಲ್ಲದ ಕಾಲದಲ್ಲಿಯೇ ಸೂರ್ಯನ ನಡೆ ಅರಿಯುತ್ತಿದ್ದ ನಮ್ಮ ಋಷಿಮುನಿಗಳು ಜ್ಞಾನಕ್ಕೆ ನಾವು ನಮಸ್ಕಾರ ಹೇಳಲೇಬೇಕು. ಅವಾಗಲೇ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೆಸರುಗಳು ಬೇರೆ ಬೇರೆಯಾದರೂ ಉಸುರು ಒಂದೇ. ಆ ಹಬ್ಬದಲ್ಲಿ ಎಲ್ಲರೂ ಆಚರಿಸ್ತಾರೆ, ಉಸುರು ಒಂದೇ. ಕರ್ನಾಟಕದಲ್ಲಿ ಸಂಕ್ರಾಂತಿ, ತಮಿಳುನಾಡಿನಲ್ಲಿ ಪೊಂಗಲ್, ಪಂಜಾಬ್ನಲ್ಲಿ ಲೋಹಿಡಿ, ಗುಜರಾತಿನಲ್ಲಿ ಉತ್ತರಾಯಣ. ಅಷ್ಟೇ ಅಲ್ಲ, ಬಾಹ್ಯಾಕಾಶದಿಂದಲೇ ಕಾಣುವ ಜಗತ್ತಿನ ಏಕೈಕ ಮಾನವ ಸಮೂಹ ಕುಂಭಮೇಳನೂ ನಡೆಯುತ್ತದೆ. ನಡೆಯುವುದು ಇದೇ ಸಮಯದಲ್ಲಿ. ಕೋಟ್ಯಾಂತರ ಭಕ್ತರು ಶಬರಿಮಲೆಯ ಮಕರ ಜ್ಯೋತಿಗೆ ದರ್ಶಿಸುವುದು ಇದೇ ಪುಣ್ಯಕಾಲದಲ್ಲಿ. ಎಳ್ಳು ಬೆಲ್ಲದ ರಹಸ್ಯ. 4ನೇದು, ನಾವು ಎಳ್ಳು ಬೆಲ್ಲ ತಿನ್ನುವುದು ಕೇವಲ ಬಾಯಿಯ ರುಚಿಗಲ್ಲ. ಇದು ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ನೀಡುವ ಮತ್ತು ಪ್ರಕೃತಿದತ್ತವಾದಂತಹ ತಿನಿಸು. ಇದು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎನ್ನುವುದು ಒಂದು ಸಾಂಪ್ರದಾಯಿಕ ಮಾತು. ಎಲ್ಲರೂ ಒಳ್ಳೆಯ ಮಾತಾಡಿ, ಇಡೀ ವರ್ಷ ಒಳ್ಳೆಯ ಮಾತಾಡಿ ಎನ್ನುವುದು. ಮನಸ್ಸಿನ ಆರೋಗ್ಯಕ್ಕಾದರೆ ಎಳ್ಳು ತಿನ್ನುವುದು ದೇಹಕ್ಕೆ ಆರೋಗ್ಯ.
ಇದು ಎಳ್ಳು ಅದು ಮನಸ್ಸಿನ ಆರೋಗ್ಯಕ್ಕೆ ಈ ಮಾತನ್ನು ಹೇಳಿದ್ರೆ, ಎಳ್ಳು ತಿನ್ನುವುದು ದೇಹಕ್ಕೆ ಆರೋಗ್ಯ. ಕತ್ತಲಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಡೆಯುವುದೇ ನಮ್ಮ ಸಂಕ್ರಾಂತಿ ಹಬ್ಬದ ನಮ್ಮ ಹೆಮ್ಮೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.